ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಚಾನಲ್. ನೋಡ್ರಿ ಪೂಜೆ ಮಾಡೀನಿ. ನಾನು ಮಾಡಿ ನೋಡ್ರಿ ಪೂಜಾ ದಿನ ನಾನೇ ಮಾಡ್ತೀನಿ. ನಮ್ಮ ರಾಯರ ನೋಡ್ರಿ ಎಷ್ಟು ಚಂದಾಗಿ ಮಾಡೀನಿ ರೆಡಿ. ನಿಮ್ಗೆ ನನ್ನ ಪೂಜೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹೂವಿಂದನೇ ಚಂದ ಅಲಂಕಾರ ಮಾಡೀನಿ. ನೋಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ದಿನದ ಬ್ಲಾಗನ್ನು ಶುರು ಮಾಡತ್ತೀನಿ ರೀ. ಸೊ ಬರ್ರಿ, ಆಲ್ರೆಡಿ ಅಡುಗೆ ಎಲ್ಲ ಮಾಡೀನಿ. ಇವತ್ತು ಉಪವಾಸ. ಲಾಸ್ಟ್ ವಿಡಿಯೋದಾಗ ನಾನು ಹೇಳಿದ್ದೆ ಫ್ರೆಂಡ್ಸ. ಸೊ ಬಳಿ ಚೆನ್ನಾಗಿ ಕಾಡತ್ತ, ನನಗಂತೂ ಭಾಳ ಇಷ್ಟ ಆಗಿಲ್ಲ. ಈಗಾಗ್ಬಿಟ್ಟ ಪರ್ಸ್ನಲಿ. ಹಿಂಗೆ ಈ ಥರದ ಹಸಿರು ಬಳಿ ಮತ್ತು ಚಿಕ್ಕಿ ಬಳಿ ಇತ್ತೀಚೆಗೆ ತುಂಬಾ ಇಷ್ಟ ಆಗಕತ್ತವ. ಸೊ ಈ ಒಂದು 3-4 ಸರಿ ಆಯ್ತು ನಾನು ಈ ಥರದ ಬಳಿ ತೊಗೊಂಡು ಹಾಕೊಳೋದಕ್ಕೆ. ಹೆಂಗೆ ಕಾಣತ್ತಾವ ಕಮೆಂಟ್ ಮಾಡಿಡ್ರಿ. ಅದ್ರಾಗ ನಮ್ಮ ಹೆಣ್ಮಕ್ಳು ಟ್ರೆಡಿಷನಲ್ ಲುಕ್ ಈ ಥರದ ಬಳಿ ಜೊತೆಗೆ ಗಿಲ್ವಾರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತಿ. ಉಂಗ್ರನ್ ಕೂಡ ಸೇಮ್ ಗೋಲ್ಡ್ ಥರನೇ ಕಾಣಿಸಕತ್ತೈತ್ರಿ. ರೈಟ್ ಹ್ಯಾಂಡ್ನಾಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದ್ರಿಂದ ಅದು ಶೈನಿಂಗ್ ಚೆನ್ನಾಗಿ ಬಂದೈತಿ. ಬಟ್ ಇದು ಕೂಡ ಬರಕತ್ತದ್ರಿ. ಬಟ್ ಲೆಫ್ಟ್ ಹ್ಯಾಂಡ್ನಾಗ ಜಾಸ್ತಿ ಕೆಲಸ ಅದೆಲ್ಲ ಕೈ ನೀರಾಗ ಆಡಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ದೊಳಗೆ ತಿರ್ಗಾಕತ್ತದ. ಅದನ್ನು ಸ್ಟಾಕ್ ಹಾಕಿಸ್ಬೇಕು. ತುಂಬ ಜನ ಕೇಳತ್ತೀರಿ ಸ್ಟೇಟಸ್ ಎಲ್ಲ ಹಾಕೋಣ ಮಾಡೋಣ. ಬಟ್ ಏನಂದ್ರೆ ಸೈಜ್ ಗೊತ್ತಾಗಲ್ಲ. ಮತ್ತಂದು ನನಗೂ ಸುಮ್ಮನೆ ಯಾಕೆ ಇದು ಮಾಡ್ಬೇಕಂತ ಒಂಥರ ಅನ್ಸಾಕತ್ತೈತಿ. ಬರುವ ನೆಕ್ಸ್ಟ್ ಏನು ಮುಂದಿನ ದಿನಗಳೊಳಗೆ ಯಾರೇ ಏನೇನು ಕೇಳ್ತೀರಿ ಎಲ್ಲನೂ ಇಲ್ಲ ಬಿದ್ದಿತ್ತಂದ್ರೆ ನಿಂಗೆ ಹೇಳ್ತಿದ್ ನಾನು ಇಲ್ಲ ಅನ್ನೋ ಥರ ಆಗ್ಬಾರ್ದಂತ ಅನ್ಕೋತೀನಿ. ಸೊ ಎಲ್ಲ ಥರ ಆಗ್ತಂತ ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನನ್ನ ಒಂದು ಪ್ರಯತ್ನ, ರಾಯರ ಅನುಗ್ರಹ ಎಲ್ಲ ಇರಲಿ. ನಿಮ್ಮ ಸಪೋರ್ಟು ಬೇಕು. ಸೊ ಬರ್ರಿ ಕ್ವಿಕ್ಕಾಗಿ ವಿಡಿಯೋ ಶುರು ಮಾಡೋಣ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ತವ್ರ ಮನೆಗೆ ಹೋದ್ರೆ ನಮ್ಗೆ ತವ್ರ ಮನೆಗೆ ಈ ಸದ್ಯಕ್ಕೆ ಹಬ್ಬಕ್ಕೆ ಹೋಗೋಕ್ಕಾಗಲ್ರಿ. ನಮ್ಮ ಯಜಮಾನ್ರು ಕಳ್ಸೋದೇ ಇಲ್ಲ. ಒಂದು ಪಂಚಮಿ ಹಬ್ಬಕ್ಕೂ ನಾನು ಹೋಗಿಲ್ಲ. ಒಂದೇ ಒಂದು ಹಬ್ಬದೊಳಗಂದ್ರೆ ಸ್ನೇಹ ಡೆಲಿವರಿ ಆಗೈತ್ರಿ. ಅಲ್ಲದೇ ನೋಡ್ರಿ ಮದುವೆ ಆಗಿ 14 ವರ್ಷ ಆಗಕ್ಕೆ ಬಂತು. ಒಂದು ಪಂಚಮಿ ಹಬ್ಬಕ್ಕೂ ಹೋಗೋಕ್ಕಾಗಿಲ್ಲ. ಅದು ದೀಪಾವಳಿಗೂ ಹೋಗೋಕ್ಕಾಗಲ್ಲ. ಯಾವ ಹಬ್ಬನೂ ಮಾಡೋಕ್ಕಾಗಿಲ್ಲ. ಹೆಚ್ಚಾನೆಚ್ಚ ಒಂದು ದಸರಿ ಹಬ್ಬ ಮಾಡಿ ನೋಡ್ರಿ. ಬರೀ ಇಲ್ಲೇ ಮಾಡೋದಾಯ್ತು. ಬಿಡ್ರದು ಬೇರೆ ತೋರಿ ಅದ ಬೇಕನ್ನತ್ತ ಕೊಡ್ತೀನಿ ನಿಂದ್ರಿ. ಬೇರೆ ಗಾಣಿ ಇಲ್ಲ ಅದು ಅದು ಅದ್ರಾಗ ಯಾಕಿಟ್ಟಿ ನೀವು ಊದಾಕಿಡೋದು? ಹೆಸರೇ ಬಾಂಡೆ ಮಾಡ್ತೀನಿ. ಒಂದ ಮಾಡು. ನಾವ ಮಾಡಿದ್ದಲ್ಲಿ ಹೆಸ್ರಿ ತೋರಿ. ಇವತ್ತೇನೇ ಯಜಮಾನ್ರ ಸ್ಪೆಷಲ್ ಆಗಿ ತೊಗೊಂಬಂದಾರ. ಅದು ನೋಡ್ರಿ ರೆಡಿಮೇಡ್ ತಂತಾನೇ ಚಾಲು ಆಗುತ್ತದ. ಅದು ಬಟನ್ ಚಾಲು ಮಾಡಿಬಿಟ್ರ. ಅಡ್ಗೆ ಮಾಡೀನಿ, ಊಟ ಮಾಡಣ್ರಿ. ಹೊಟ್ಟೆ ತಾಳ ಹಾಕತ್ತೈತಿ. ಯಜಮಾನ್ರಿಗೆ ಕೊಬ್ಬರಿ ಸಾರು ಜಾಸ್ತಿ ಇಷ್ಟ, ಶೇಂಗಾ ಸಾರು ಜಾಸ್ತಿ ಇಷ್ಟ ಆಗುತ್ತಾ. ಇದ್ರೊಳಗೆ ಶೇಂಗಾ ಹುರಿದು, ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡಿ, ಜೀರಿಗೆ ಹಾಕಿ ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕಿನ್ರಿ. ಇದು ಉಪವಾಸಕ್ಕೆ ನಡೀತದಂತ. ನಮ್ಮ ಕಡೆಗೆಲ್ಲ ಈ ಥರ ಮಾಡಲ್ರಿ. ಬಗಾರ್ ಬಾನ್ ಮಾಡೀನಿ. ಎಲ್ಲರಿಗೂ ಒತ್ತಾಟೆ ಮಾಡೀನಿ. ಉಪವಾಸಿಗೆ, ಅವರಿಗೆ ಜಾಮೂನು, ಅವರಿಗೆ ಪಲ್ಯ ಚಪಾತಿ ಮಾಡೀನಿ. ಬದ್ನಿಕಾಯಿ ಪಲ್ಯ ಚಪಾತಿ. ಇದು ಬೇಕಾ? ನೀವು ಉಣಲ್ಲನ? ಬೇಕಾ? ಮತ್ತು ಅದನ್ನ ಯಾಕೆ ಫ್ರಿಜ್ನಾಗ ಇಟ್ಟು ತೆಗಿತೀನಿ ಇಲ್ಲಿಗ? ಹೊಲಸು ಮಾಡ್ಕೊತ ನಂಗೆ ಸಿಟ್ಟು ಬರ್ಸ್ಬೇಡ ನೀನು. ಆ ತಾಟ್ನೆ ಹಂಗಿರ್ತ ಪಪ್ಪ ಕೊಡು. ಪಿಲ್ಯಾಗಂತ ಹಾಕ್ಕೊಡ್ತೀನಿ ರೀ. ನಮ್ಮ ಮೇಡಮ್ ಅವರು ಮೆಹಂದಿ ಹಚ್ಕೊಳಕತ್ತಾರ. ನಾನು ಕೂಡ ಮೆಹಂದಿ ಹಚ್ಕೋಬೇಕು. ಬಟ್ ಈ ಸದ್ಯಕ್ಕೆ ಲೈಟಾಗಿ ಹೋಗೋದು ಬರ್ದು ಮಾಡ್ತವ್ರಿ ಸರ್ಕ. ಚಲೋ ಆಯ್ತು ಇಟ್ಟು ಮಾಡಿಟ್ಟು. ಈಗ ಶಾಲ್ಯಾಗ ಕಾಂಪಿಟೇಷನ್ ಇತ್ತಂತ್ರಿ. ಹಿಂಗಾಗಿ ಹಚ್ಚಾರಕ್ಕಿಗೆ ಯಾರೋ ಕಾಂಪಿಟೇಷನ್ದಾಗ ಭಾಗವಹಿಸರು ಅಂದ್ರೂ ಒಟ್ಟು ಹುಡುಗಿ ತೊಗೊಂಡು ಕೂತಾಳೆ ಈಗ ಮೆಹಂದಿನ. ನಾನು ತೊಗೊಂಡು ಬಂದೀನಿ ಬಿಡ್ರಿ. ಬಟ್ ನಾನು ಕೂಡ ಹಚ್ಕೋಬೇಕಾ. ಲೈಟ್ ಯಾಕೋ ಹೋಗೋದು ಬರ್ದು. ನೀನು ಎಷ್ಟೊತ್ತನ ಹೋಗಿದ್ದು ರೀ ನೈಟ್ ಲೈಟ್ ಅವ್ವ ಚೆನ್ನಾಗೈತೆ ನೋಡ್ರಿ. ಸೊ ಪುಟಾಣಿ ಹಿಟ್ಟು ಮಿಕ್ಸಿಗಂತೂ ಹಾಕಿನಿ. ಎದಕ್ಕೆ ಹಾಕಿನಿ ಅಂತಂದ್ರೆ ಇದು ಮಾಡ್ಬೇಕ್ರಿ, ಕರ್ದಂಟು ಮಾಡಬೇಕು. ಊಟ ಗಿಟ್ಟ ಎಲ್ಲರದು ಆಗೈತಿ.
ಹಾಗಾಗಿ ಇದೊಂದು ತಗೊಂಡು ಬಂತಾರೆ ಯಜಮಾನ್ರಿ. ಭುವ ಸ್ವಹ ಭುವ ಸ್ವಹ ಅಂತೈತದು. ಭುವ ಸ್ವಹ ಬಂಡೆ ಮತ್ತು ಇಷ್ಟು ಬಿದ್ದು, ಆಮೇಲೆ ಇಷ್ಟು ಬಂಡೆ ಅದಾವು, ಇನ್ನೂ ಹಸಿ ಬಿಸಿ ಅದಾವು, ಆಮೇಲೆ ಒಳಗೆ ಇಡಕ್ಕೆ ಬರ್ತೈತಿ. ಇದು ಕೂಡ ಡಬ್ಬಿನೂ ಹೊರಗಡೆ ಇಡ್ಬೇಕಂದಿನ ಕೆಲ್ರಾಗ ಒರೆಸ್ಕೋಬೇಕ್ರಿ, ಒಂಚೂರು ಒರೆಸ್ಕೊಂಡು ಅಕ್ಕಿ ಹಾಕ್ಬೇಕು. ಸಂಜೆ ಮಾಡ್ತೀವಿ. ಮಗಳ ದೇವ್ರ ಪೂಜೆ ಮಾಡಿದ್ದು ಹಿಂಗೈತೆ ನೋಡ್ರಿ. ಹೂವು ತೊಗೊಂಡು ಬಂದಿದ್ದೆ. ಸೊ ಚೆಂದಾಗಿ ಹಬ್ಬದಾಗ ಖುಷಿ ಅಂತ ಅನ್ನಿಸ್ತದ ಈ ಥರ ಪೂಜೆ. ಒಳ್ಳೇದಾಗಲಿ ಎಲ್ಲರಿಗೂ. ದೇವ್ರು ಒಳ್ಳೇದು ಮಾಡಲಿ ನಿಮ್ಗೂ ಕೂಡ ನನಗೂ ಕೂಡ. ಮಗ ಬಾಜುಕ್ಕೆ ಆಟ ಆಡೋಕೆ ಹೋಗ್ಯಾನ್ರಿ. ಸ್ವಲ್ಪ ರೆಸ್ಟ್ ಮಾಡಿ ಸಿಗೋಣ. ಈಗ ಇಟ್ಟತನ ಆಡಕ್ಕೆ ಹೋಗಿದ್ದಲ್ಲ, ನುಸಿಲ್ ಕಾಲು ಕೈ ಕಾಲು ನುಸಿಲ್ ಇಟ್ಟತನ बसलो ಕುರ್ಚಿ ಹಾಕೊಟ್ಟಿದ್ರ ನಿನಗಲ್ಲ? तिकडे हाय की जागा ಎಲ್ಲಿ ती आपण म्हणे आहे. ನೀ ಕುಂಡ್ರ ಮನುಷ್ಯ ಇದ್ದೀನಿ. ನಿನ್ನ ಕಾಲು ಒತ್ತಡ್ಕೊಂಡ್ರು ನಿಂದಿರ್ತಾವು. ತಳಗ ಆಡಕ್ ಬಿಟ್ರ ವಿಡಿಯೋ ಮಾಡ್ಬಾರಪ್ಪ, ನಂಗೆ ಕಾಲು ನೋಸ್ತಾವ ಮಮ್ಮಿ ಅಂತ. ಇಟ್ಟತನ ಹರಡ ಬಂದ ತಳಗ ನೋಸಿಲ್ಲ ಅವಾಗ. ಇಲ್ಲ ನೋಡ್ರಿ, ಬ್ಯಾಕ್ ಸೈಡ ನಾ ಹಚ್ಕೊಂಡಿನಿ, ಫ್ರಂಟ್ ಸೈಡ ನಮ್ಮ ಸ್ನೇಹ ಹಚ್ಚಾಡ್ರಿ. ಒಟ್ಟು ಹೆಂಗಾರ ಮಾಡಿ ಕೆಂಪಗ ಒಂದು ಖುಷಿ ಸೆಲೆಬ್ರೇಷನ್ ಮಾಡ್ಬೇಕಷ್ಟೇ. ಒಟ್ಟಾನೆ ಕೈಯಾಗ ಮೆಹಂದಿ ಇರಬೇಕು. ರಂಗೇರಿ ಸ್ನೇಹ ತೆಗೆದಾಡ್ರಿ. ಇದು ನಾ ತಕೊಂಡಿನಿ. SD ಅಂದ್ರೆ ಏನು ಕಮೆಂಟ್ ಮಾಡಿ ಹೇಳಿ ನೀವೇ. ಸವಿತಾ ದೀಪಕ್ ಹೇಳ್ಬಿಟ್ಟಿ. SD ಬಾಜಕ್ ಮತ್ತೊಂದು ದಿಲ್ ತಕೊಂಡಿನ್ರಿ, ಕೈಯಾಗಾರ ಇರ್ಲಿ ಅಂತೇಳಿ. ಸ್ನೇಹಾಗ ಹಚ್ಚಿನ್ರಿ ಮೆಹಂದಿ ತೆಗಿಯಾಕ, ಹೆಂಗಾರ ಯಾಕೆ ಹಚ್ಚಲಕ್ಕಂತೇಳಿ. ಆಕಿಗೂ ನಾವು ತೆಗೆದು ರೂಢಿ ಆಗುತ್ತಲ್ಲ, ಸೊ ಹಾಗಾಗಿ. ಗುಂಡನ ಕೈಗೆ ಚಂದ ಕಾಣತ್ತ ನೋಡ್ರಿ ಬಳಿ. ಸ್ನೇಹಂದೇ ರಿಟರ್ನ್ ಮಾಡಿ ಬರ್ಬೋದು. ಅವ್ವಾ तुझे सारे 16 साइज ಚೈನ್ ನನ್ನ ಸೈಜ್ ಬರ್ತಾವ್ರಿ. ಆಮ್ಯಾಗ ಚಪ್ಪಲ್ ಚಪ್ಪಲ್ ನನ್ನ ಸೈಜ್ ಬರ್ತಾವ. ಡ್ರೆಸ್ ನನ್ನ ಸೈಜ್ ಏನು ಬರಲ್ಲ. ಆದ್ರೆ ಸರುನ್ದು ಕರೆಕ್ಟ್ ಆಗುತ್ತೆ ನೋಡ್ರಿ. ಸರು ಓಮನ್ ಶ್ರೀ ನಾಡಕಿನ ಮುಂಚೆಗೆ ಇದ್ದಿದ್ದು ಡ್ರೆಸ್ ಸಿಟ್ಟು ಅದ ನೋಡ್ರಿ, ಎಲ್ಲ ಈಕಿಗೆ ಬರ್ತಾವ ಕರೆಕ್ಟ್. छोटासा ಐತೆ. ನೇರ್ ಪಾಲಿಶ್ ಹಚ್ಕೊಂಡ್ಬಿಡಕ್ ಮ್ಯಾಗ ಏನೇ ಹೇಳ್ರಿ. ನೀವು ಎಂತ ಯಾಕೆ ನೀವು ಡಿಸೈನ್ ತಕೋರಿ, ಬಟ್ ಇಲ್ಲಿ ಬೊಟ್ಟಿನ ಹತ್ರ ಈ ಥರನೇ ಇರ್ಬೇಕು. ಬೊಟ್ಟಿಗೆ ಇಂದ ಮುಂದೆ ಈ ಥರ ಇದ್ಕೊಂಡು ನೀವು ನೇರ್ ಪಾಲಿಶ್ ಹಚ್ಕೋರಿ, ಅದ್ರ ಲುಕ್ಕನೇ ಸೂಪರ್ ಇರ್ತೈತಿ. ಭಾಳ ತಿದ್ಬೇಡ, ಸುಮ್ಮನೆ ಹೆಂಗಾರ ಅಲ್ಲಿ ದೊಡ್ಡ ದೊಡ್ಡ ಡಿಸೈನ್ ತೆಗೆದ್ಬಿಡಕ್ರಿ. ಬ್ಯಾಕ್ ಸೈಡ್ ನಿಂಗೆ ಹಿಂಗೆ ಬರ್ತದೆ ಯಾಕ? ಸೊಂಟ ನುಸುತ್ತದ್ರಿ. ನಾ ಮುಕ್ಕೋತೀನಿ. ನನ್ನ ಮಗಳು ಮೆಹಂದಿ ತೆಗಿತಾ ಅಲ್ಲೊಂದು ಕನ್ನಡ ಪಿಕ್ಚರ್ ಹಚ್ಚಿ ಇಟ್ಬಿಡಪ್ಪ. ನೀನಿಲ್ಲೇ ಕುಂದರು ಹೊಸ್ಲಿ ದಾಟಿ ಓದಿ ಭಾಳ ತೆಗೈತಿ. ಈಗ ಚಂದಾಗ ಹೋಗಿ ಸರ್ ಸಿಂಬಳ ಸೀನಿ ಮೂಗಿನಂದು ಹೊಲಸೆಲ್ಲ ತಕ್ಕೊಂಡು ಬಾಯಿಲಿ ಮೊಬೈಲ್ ಇಡು. ಅತ್ತ ಬಂದ್ ಮಾಡು. ಈಗ ಆಂಟಿ ಅಂಟು ಮಾಡಕತ್ತಾರ್ರಿ. ಕರ್ದಂಟು ಮಾಡಕ್ಕೆ ಹೆಂಗ್ರಿ ಹೇಳ್ರಿ. ಸೇಮ್ ಮತ್ತು ಸ್ವಲ್ಪ ಹೆಚ್ಚಿಗೆ ಸಕ್ರೆ ಬೇಕಂದರ್ಗಿ ಹೆಚ್ಚಿಗೆ ಹಾಕದೇನ್ರಿ. ರುಚಿ ಭಾಳ ಬೇಕಂದರ್ಗಿ ಈಗ 1 ಗ್ಲಾಸ್ ಹಿಟ್ಟಿಗೆ ಪುಟಾಣಿ ಹಿಟ್ಟಿಗೆ 1 ಗ್ಲಾಸ್ ಸಕ್ರೆ, ಅದಂದ್ರೆ ಮೀಡಿಯಮ್ ಆಗ್ತದ. ಸ್ವಲ್ಪ ರುಚಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋದು. ನಮ್ಗೆ ಗೊತ್ತಿಲ್ರಿ, ಆಂಟಿ ಮಾಡಕತ್ತಾರ. ಸಕ್ರೆ ತೊಯ್ಯಷ್ಟು ನೀರು ಹಾಕ್ಬೇಕತ್ ನೋಡ್ರಿ. ಸಕ್ರೆ ತೊಯ್ಯಷ್ಟು ನೀರು ಹಾಕ್ಲಿಕ್ಕೆ ಜಾಸ್ತಿ ಹಾಕಿದ್ರ ಅಂಟಾಗಲ್ಲ, ಅಳಸಾತದ. ಅದಕ್ಕೆ ಗೊತ್ತಾಗಲ್ರಿ. ಅದಕ್ಕೆ ಯಾರಿಗೆ ಮಾಡಕ್ಕೆ ಬರ್ತಾರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮಗೆ ಬಂದಿಲ್ಲ, ಅದಕ್ಕೆ ಆಂಟಿಗೆ ಕರ್ದೀವಿ. ಆಂಟಿ ಮಾಡಿಕೊಡಕತ್ತಾರ ನೋಡ್ರಿ. ಅದು ಈಗ ಪಾಕ ಬರ್ಬೇಕೇನ್ರಿ? ಏನು ಬರೀ ಸಕ್ರೆ ಇದಾಗಷ್ಟು ಕರಗಷ್ಟು ಪಾಕ ಬರಬೇಕು. ಅದಕ್ಕೆ ಇದು ಮಾಡ್ತೀರಿ, ನೀರಾಕಿ ನೋಡ್ತೀರಿ, ನೀರಾಗ ಹಾಕಿ. ನಮ್ಮ ಶಾರ ಮಂಗೆ ಮಾಡ್ತಾ. ಓಣ್ಯಾಗ ಎಲ್ಲರೂ ಅಕ್ಕಿನ ಕರಿತಾರ್ರಿ ಊರಾಗ ಮಮ್ಮಿಗೆ. ಇದೊಂದ್ರ ಸಾಲ್ತದೇನ್ರಿ? ನೀನಂತ ಆಡ್ ತೊಗೊಂಡಮ್ಮಿ. ಇದು ತಳಗ ಆಗ್ತದೆ, ಏನೋ ಸಣ್ಣದು ತೊಗೊಂಡ್ರೆ ನಡೀತದೆ. ತಳಗ ಬೇಕಂದ್ರೆ ಜಾಡ್ಬೇಕು.
ಜಾಡ್ರ ನಡೀತದ ಸಣ್ಣ ತಗೋಣ. ಸಣ್ಣ ತೊಳ್ರಿ. ನಾನು ನೋಡ್ರಿ ಇದ್ರಲ್ಲಿ ಎಷ್ಟು 2 ಗ್ಲಾಸ್ ಏನ್ರಿ ಪಾವು ಕಿಲೋದು ಬರೋಬ್ಬರಿ ಪಾವು ಕಿಲೋ ಮ್ಯಾಗ ಇಸಿದ್ದು ನೋಡ್ರಿ. ಇದ್ರ ಮನ್ಯಾಗನೇ ಮಿಕ್ಸಿ ಮಾಡಿ ಚೆನ್ನ ಹಿಡ್ದೀನಿ. ಅದನ್ನ ಅಂಟಕ್ಕ ಬಡಿಬೇಕಲ್ರಿ. ತಾಟ್ ತಗೊಳಮ್ಮ. ಈ ತಾಟ್ನಾಗ ಒಂಚೂರು ಎಣ್ಣೆ ಒರ್ಸಿಡ್ಬೇಕಲ್ರಿ. ತುಪ್ಪ ಐತಂದ್ರೆ ತುಪ್ಪ ಇಲ್ಲಿ ಬರ್ರಿ ಎಣ್ಣೆನ ಹಚ್ಚಮ್ಮ. ಇದಕ್ಕೆ ವೆಲ್ಚಿ ಪೌಡರ್ ಹಾಕ್ತಾನೆ. ತಂದಿಲ್ಲ ಇಲ್ಲಚ್ಚಿ ಎಲ್ಲಿ ಯಾವನ ಹುಡುಕ್ಬೇಕಾದ್ರೆ ಕೊಬ್ಬರಿ ತಂದಿದ್ದು ನೆನ್ಪು ಮಾಡಿ. ಕೊಬ್ಬರಿ ಅಂತ ತಂದಿದ್ದು ಮ್ಯಾಗ ಅದನ್ನ ಉದ್ರಸಂತವ್ರು ಉದುರ್ತದೆ ಎಲ್ಲ ಉದುರ್ಸ. ಕೊಬ್ಬರಿ ಅಲ್ಲ ಸಣ್ಣ ಸಣ್ಣ ಕಿಸ ಸಣ್ಣ ಹಸಿರನೇ ಹಾಕಂಬ್ರಿ ಮ್ಯಾಗ ಒಳಗೆ ಹಿಡ್ಕೋತದಲ್ರಿ. ತೆಳಗ್ ಮಂಜಾರ ಹಾಕು. ತಳಗ್ ಭೀ ಹಾಕಾರಿ 2 ಕಡೆ ಹತ್ತದ ದಮ್ರಿ. ಇದಕ್ಕೆ ಕಸ್ಕಸಿ ವಿಸ್ರಸಿ ಮತ್ತು ಈ ಇಲಚಿ ಯಾವ ಈಗ ಎಲ್ಲಿ ಹುಡ್ಕ್ಯಾಡ್ಬೇಕಾಗ್ತದೆ. ಸಣ್ಣೂರಿಟ್ಟು ಈಗ ಪಾಕ ಬರೋವರೆಗೂ ಕೈ ಆಡಿಸೋದು ಅಲ್ಲಾಡ್ಸೋದು. ಹಬ್ಬಕ್ಕೆ ಮತ್ತೆ ಏನೇನು ಮಾಡಿರಿ ಆಂಟಿ? ಚೂಡ ಹ್ಞೂ ರೀ. ಸುಮ್ ಚೂಡ ಮ್ಯಾಗ ಹಾಕೊಳಕ್ ಶೇವ. ನಮ್ಮಲ್ಲಿ ಉಂಡಿ ಎಲ್ಲ ಥರ ಉಂಡಿ ಕರ್ಚಿಕಾಯಿ ನಮ್ಮ ಕಡೆ ಮಾಡಲ್ಲ. ಈ ಕಡೆ ಮಾಡಲ್ರಿ. ಪಂಚಮಿ ಜೋಕಾಲಿ ಅಂತೇಳಿ ಪಂಚಮಿ ಅಂದ್ರೆ ಜೋಕಾಲಿ ಹಬ್ಬ. ಯಪ್ಪ ದೇವ್ರೆ ನೋಡ್ರಿ ಗಟ್ಟಿ ಬರಕತ್ತೀಗ ಸಕ್ಕರೆ ಲಿಂಬಿಕಾಯಿ ಕೊಡ್ರಿ. ಲಿಂಬಿಕಾಯಿ ಎದಕ್ಕೆ ಹಾಕ್ತಾರೆ ಹೇಳ್ರಿ ನೋಡ. ಇದು ಮಳ್ಳಿ ಹೋಗ್ತದಲ್ಲ ಹಂಗಂದ್ರೆ ಗಾಣ ಹೋಗ್ತದ. ಹಾಂ ಸಕ್ರಿ ಗಾಣ ಹೋಗ್ತದ. ಲಿಂಬೆಹಣ್ಣು ಹಾಕೋದ್ರಿಂದ ನೋಡ್ರಿ ಸಕ್ಕರೆ ಅಂದು ಹೊಲಸು ಹೋಗುತ್ತಂತ ಈ ಲಿಂಬೆಹಣ್ಣು ಕಟ್ ಮಾಡಿ ಕೊಡಮ್. ಶಿಲೆಗಿಲೆ ಇಲ್ಲ ಹಾಕಲ್ರಿ. ತಾಟಿಗೆ ಎಣ್ಣೆ ಹಚ್ಚಿಟ್ಟಿ ನೋಡ್ರಿ. ಈಗ ಕೆಳಗಡೆ ಒಂದು ಸ್ವಲ್ಪ ಕಲರ್ ಇಲ್ಲಲ್ರಿ. ಯಾವ ಕಲರ್? ಕಲರ್ ಆಯ್ತು ಹಪ್ಪಳಿಗಾರ ಹಾಕ್ತಲ್ಲ. ಅಯ್ಯೋ ಇಲ್ರಿಪ್ಪ ಕಲರ್ ಹಾಕಲ್ರಿ ಅಂಟಿಗೆ ಹೆಚ್ಚ ನಾನು ಹಾಕೋದು. ಅರ್ಧ ಹಾಕದ್ಬೇಕು ಅರ್ಧ ಹಾಕ ಮ್ಯಾಗ ಒಂದು ಕಲರ್ ಹಾಂ ಪೇಡ ಅದು ಇದ್ರಾಗ ಇರ್ತದಲ್ಲ ಬರ್ಪಿಗಪ್ಲೆ ರೀ. ನಮ್ಮ ಮಮ್ಮಿ ತಳಕ್ ತೊಂದು ಇದು ಮಾಡ್ತಿದ್ದಿಲ್ರಿ ಒಲಿಮೆ ಮಾಡ್ತಿರಲ್ಲ ಅದು ತಿರ್ಗಸೋದು ಎಲ್ಲ ಹಚ್ಚಿಡೋದು. ಬೆಡ್ರಿ ಹಾಕಿ ಬೆಡ್ರಿ ತಾಡ್ ತಗೋರಿ ಪರತ್ ತಗೋರಿ 2 ಪರತ ಮಾಡ್ತಿಡ್ರಿ. 2 ಹಾಕುತ್ತಾನ ಸ್ವಲ್ಪ ಗಟ್ಟಿ ಆಗ್ಬಿಡೋದು. ನಾವು ಉಂಡಿ ಮಾಡಕ್ 2-3 ಮಾಡ್ತಿದ್ದೇವೆ ಒಂದೊಂದು ಪರತ. ಒಂದೊಂದು ಕಿಲೋದು ಈಗ ತಿನ್ನಲಾಗ್ಯಾರ. ಏನ್ ಮಾಡ್ತಿ ಈಗ ಉದ್ರ ಸಮಯನ್ರಿ ಇದು. ಉದುರ್ಸ ಕರ್ದಂಟು ನೋಡ್ರಿ ಮಾಡ್ಬೇಕು ಅನ್ನೋತನ ಭಾಳ ತಗತ್ತ. ಮಾಡಕ್ ನಿಂತ್ರ ಎಟ್ಟತ್ತಿನ ಮಾತ. ನೆಕ್ಸ್ಟ್ ಏನಂತಿ ಒಂದು ವಾಟಿ ಮಾಡಿ ನೋಡಮ್. ನಾನೀ ಹಾಲು ಎರ್ದಿಲ್ಲ ಜಗ್ಲಿ ಮೇಲೆ ಇದು ನವದೇ ಹಿಡಿ ಇದಲ್ರಿ ಹಳ್ಳ ಕಡ್ದಂತ ಇದೇ ಇರ್ತದೆ. ಕೊಬ್ಬರಿ ಬೆಳ್ಳುಳ್ಳಿ ಹಾಲು ಇರೋದು. ಪ್ಯಾನ್ ತಗಡಮೇನ್ರಿ ನೋಡ್ರಿ ಈ ತರ ಲಗೆ
ಮತ್ತೊಂದು ಅದು ಬರಲಿಲ್ಲ ಅಂದರೆ ಇದು ಎರಡು ತೆಗಿ. ಅದ್ರಾಗ ಇಟ್ಬಿಡು ಪಿಲಾಜಿತ ಅಂಟಿ ಮಾಡಿದ ಕರ್ದಂಟು ಇದಕ್ಕಿನ್ನ ಕೆಲಸ ಐತ್ರಿ. ದಿನ ಕೊರಿಬೇಕು, ಕೊರದು ಪೀಸ್ ಪೀಸ್ ಮಾಡ್ಬೇಕು. ಮತ್ತ ಅಂಟಿ ಹೇಳಿದ್ ಲೇಯರ್ ಲೇಯರ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ. ಅದೊಂಥರ ಗ್ರೀನ್ ಕಲರ್ ಅಲ್ರಿ, ಯಾವಾದ್ರೂ ಕಲರ್ ಅಂದ್ರ ಇದ್ರಾಗ ನಾವ್ ಅಂಗಡ್ಯಾಗ ಪೇಡ ತರ್ತೀವಿ ನೋಡ್ರಿ ಬರ್ಪಿ, ಅದ್ರೊಳಗ ಕಲರ್ ಇರ್ತಲ್ಲ, ಲೇಯರ್ ಬೈ ಲೇಯರ್ ಮಾಡಿರ್ತಾರ. ನೆಕ್ಸ್ಟ್ ಟೈಮ್ ಆತರ ಮಾಡಿ ಟ್ರೈ ಮಾಡಿ ನೋಡಮ್ ಅಂತ. ಡೀಟೇಲ್ ಆಗಿ ಏನು ಶೇರ್ ಮಾಡಿಲ್ಲ, ಬಟ್ ಆದ್ರೂ ಕೂಡ ಬ್ಲಾಗ್ ದಾಗ ತಗೊಂಡಿದೀನಿ. ನೆಕ್ಸ್ಟ್ ಟೈಮ್ ನಿಮ್ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡ್ತೀವಿ. ಸೊ ಇದು ಹಿಂದಗಡೆ ಕೊರೋದೇನ್ರಿ? ಎಲ್ಲ ಗಟ್ಟಿ ಆಗ್ಬೇಕಲ್ಲ. ಗಟ್ಟಿ ಅದಾನೆ. ಕರ್ದಂಟು 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 ಮಾಡಕ್ ನಿಂತ್ರ ಎಟ್ಟತ್ತ ಆಗಲಿಲ್ಲ ನೋಡ್ರಿ. 10 ನಿಮಿಷ 20 ನಿಮಿಷ ಒಳಗೆ ಆಗ್ತದ್ರಿ ಇದು. ಬರೀ ಪಾಕ್ ಬರೋದ್ ಅಷ್ಟೇ ತಡ. ಎಲ್ಲಾ ಒಟ್ಟು ಪುಟಾಣಿ ಮಿಕ್ಸಿ ಮಾಡಿ ಚಾಣಿ ಹಿಡಿದು ಇಟ್ಟಿರ್ಬೇಕ್ರಿ. ಮಾಡಕಂತ್ರು ಲೇಟನೇ ಆಗಲ್ಲ ನೋಡ್ರಿ. ಥ್ಯಾಂಕ್ಸ್ ಆಂಟಿ. ಅಲ್ಲೆಲ್ಲ ನಮ್ಮ ಊರಾಗ ಎಲ್ಲರಿಗೂ ಮಾಡ್ಕೊಡ್ತೀವಿ. ಹೌದಿಲ್ರಿ? ಕಲಿಬೇಕ್ರಿ. ಇದನ್ನು ನೋಡೋಣ, ಟ್ರೈ ಮಾಡೋಣ. ಬಯೋಡಾಟಾ ಬಿಟ್ಟಿದ್ದಿಲ್ಲ ಪೂರಿ ನಮ್ಮ ಸೋದರ ಸೊಸಿದು. ಅಕ್ಕಿ ಫೋನ್ ಹಚ್ಚಿ ಕೇಳಿದ್ರು ಹ್ಯಾಂಗ್ ಮಾಡೋದ್ ಅತ್ತಿ ಐತ್ರಿ. ಅಕ್ಕಿ ಎಲ್ಲ ಹೇಳ್ದ ಹಿಂಗ್ ಮಾಡಿದ್ರು ಮಾಡಿ ಮತ್ ನನಗ್ ಫೋಟೋ ತಗೋತಾಳೆ. ಬಂದವ್ರಿ ಅವ್ರ ಅತ್ತಿಗೆ ಬಂದಿಲ್ಲ. ನಾವು ಇಲ್ಲೇ ನಮ್ಮ ಮಮ್ಮಿಗೆ ನಮ್ ಕಲಿಯೋದಾಗಿಲ್ಲ, ನೆಸೆಸಿಟಿ ಬಂದಿಲ್ಲ. ನನ್ ಮಗನಿಗೆ ಪಂಚ ಪ್ರಾಣ ವೈಟ್ ಬರ್ಪಿ ವೈಟ್ ಬರ್ಪಿ ಅಂತ ನಾವ್ ಇದೆ. ಅದಕ್ಕೆ ಅವನ್ ಸಂಬಂಧ ಕಲಿಬೇಕ್ರಿ. ಈಗ ಆಂಟಿ ಕಡೆಯಿಂದ ಮಾಡಿಸ್ಕೊಂಡಿವಿ ನೋಡ್ರಿ. ಪಂಚಮಿ ಕರ್ದಂಟು. ನಮ್ಮ ವಿಡಿಯೋ ಹಂಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ.